ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಕೆಲವು ಸ್ಪೆಸವನ್ನು ನೋಡ್ಕೊಳ್ಳೋಣ. ಸೊ ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಫ್ರೂಟ್ಸ್ ಆರ್ ವೆಜಿಟೇಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನನ್ನ ಅಕ್ಕಪಕ್ಕ ಯಾವ ಪ್ಲ್ಯಾಂಟ್ಸ್ ಇದ್ದಾವೆ ಮತ್ತು ಯಾವ ವೆಜಿಟೇಬಲ್ಸ್ ಇದ್ದಾವೆ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಷನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಬೇರೆ ಫ್ರೆಂಡ್ಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ನಮ್ಮ ಚಾನಲ್ ನಮಗೆ ಇದೇ ಥರ KCET ನೀಟ್ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಸೊ ಎಲ್ಲ ಇನ್ಫಾರ್ಮೇಷನ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದೆ ಅಂತ ಅನ್ಕೋತೀನಿ, ಯಾಕಂದರೆ ನಾನು ಹೊರಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಾಳಿ ಕೂಡ ಇದೆ, ಅದು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಫಸ್ಟ್ ಸ್ಪೆಸಿಮೆನ್ ನೋಡ್ತಾ ಇದ್ದು ಇದು ಹಾಗಲಕಾಯಿ ಇದೆ. ಸೊ ಇದು ಕಲರ್ ಸ್ವಲ್ಪ ಲೈಟ್ ಗ್ರೀನ್ ಇದೆ, ಬಟ್ ನಿಮಗೆ ಡಾರ್ಕ್ ಗ್ರೀನ್ ಇರೋದು ಕಾಯಿ ಕೂಡ ಸಿಗುತ್ತೆ. ಸೊ ಇದು ಸ್ವಲ್ಪ ಬೇರೆ ಥರ ಇದೆ. ಸೊ ನೀವು ಕಲರ್ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಬಟ್ ಇದು ಫ್ರೂಟ್ ನೋಡೋಕ್ಕೆ ಅಥವಾ ವೆಜಿಟೇಬಲ್ ನೋಡೋಕ್ಕೆ ಯಾವ ಥರ ಕಾಣುತ್ತೆ ಅಂತ ಅಷ್ಟೇ ನೋಡ್ಕೊಳ್ಳಿ. ಸೊ ಇದು ಫ್ರೂಟ್ದು ಸರ್ಫೇಸ್ ನಿಮಗೆ ಈ ಥರ ಕಾಣುತ್ತೆ. ಸೊ ಇದನ್ನು ಇಂಗ್ಲೀಷಲ್ಲಿ ಬಿಟರ್ ಗಾರ್ಡ್ ಅಂತ ಕರೀತಾರೆ ಮತ್ತು ಕನ್ನಡದಲ್ಲಿ ಹಾಗಲಕಾಯಿ ಅಂತ ಕರೀತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಎರಡು ನೇಮ್ನ ಕೊಟ್ಟಿರ್ತಾರೆ, ಒಂದು ಇಂಗ್ಲೀಷ್ ಮತ್ತು ಒಂದು ಕನ್ನಡ ನೇಮ್ನ ಕೊಟ್ಟಿರ್ತಾರೆ, ಮತ್ತು ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಕರೆಕ್ಟಾಗಿ ಮಾರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ನಿಮಗೆ ಹಾಗಲಕಾಯಿದು ಅಥವಾ ಬಿಟರ್ ಗಾರ್ಡ್ದು ಲೀವ್ಸ್ ಇರುತ್ತಲ್ಲ, ಅದು ಈ ಥರ ಕಾಣುತ್ತೆ. ಬಟ್ ಮ್ಯಾಕ್ಸಿಮಮ್ ನಮಗೆ ಇದ್ರದ್ದು ಲೀವ್ಸ್ ಅಥವಾ ಪ್ಲ್ಯಾಂಟ್ ಇಡಲ್ಲ ಎಕ್ಸಾಮಲ್ಲಿ, ಯಾಕಂದರೆ ಸಿಮಿಲರ್ ಪ್ಲ್ಯಾಂಟ್ಸ್ ಬೇರೆ ಕೂಡ ಇರುತ್ತೆ. ಸೊ ಕುಕುಂಬರ್ ಆಗಿರ್ಬೋದು ಮತ್ತು ಬೇರೆ ಗಾರ್ಡ್ಸ್ ಆಗಿರ್ಬೋದು, ಅದರದ್ದು ಆಲ್ಮೋಸ್ಟ್ ಸಿಮಿಲರ್ ಲೀವ್ಸ್ ಇರುತ್ತೆ. ಅದಕ್ಕೋಸ್ಕರ ಇಂಥ ಕನ್ಫ್ಯೂಸಿಂಗ್ ಸ್ಪೇಸ್ವನ್ನು ಮ್ಯಾಕ್ಸಿಮಮ್ ಇಡಲ್ಲ. ಇಟ್ಟರು ಕೂಡ ಒಂದೆರಡು ಇಟ್ಟಿರ್ತಾರೆ, ಬಟ್ ಮ್ಯಾಕ್ಸಿಮಮ್ ಕೇಸಲ್ಲಿ ಇಡಲ್ಲ. ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ನಮಗೆ ವಾಟರ್ ಮೆಲನ್ ಅಂತ, ಕಲ್ಲಂಗಡಿ ಅಂತ. ಸೊ ವಾಟರ್ ಮೆಲನ್ದು ಲೀವ್ಸ್ ನಿಮಗೆ ಈ ಥರ ಕಾಣುತ್ತೆ. ಸೊ ಇದನ್ನು ಒಂದ್ಸಲ ನೆನ್ಪಿಟ್ಕೊಳ್ಳಿ. ಹಾಗೆಯೇ ನಿಮಗೆ ನೆಕ್ಸ್ಟ್ ಫ್ರೂಟ್ ಇರುತ್ತೆ. ಸೊ ಫ್ರೂಟ್ ನಿಮಗೆ ಈ ಥರ ಕಾಣುತ್ತೆ. ಆಲ್ಮೋಸ್ಟ್ ಕಲ್ಲಂಗಡಿ ಎಲ್ಲರೂ ನೋಡಿರ್ತೀರಿ, ಬಟ್ ಇಲ್ಲಿ ಸ್ವಲ್ಪ ಏನೋ ಮಾಲ್ ಫಾರ್ಮೇಷನ್ ಆಗಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಸೊ ಇದು ಫ್ರೂಟ್ ಯಾವ ಥರ ಕಾಣುತ್ತೆ ಅದನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮಲ್ಲಿ ಫ್ರೂಟ್ ಕೂಡ ಇಡ್ಬೋದು ಮತ್ತು ಇದರದ್ದು ಸೀಡ್ ಕೂಡ ಇಡ್ಬೋದು. ಸೊ ಸೀಡ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಾಟರ್ ಮೆಲನ್ನಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಸೊ ಇದು ಡಾರ್ಕ್ ಗ್ರೀನ್ ಇದೆ, ಬಟ್ ಇನ್ನೊಂದು ಲೈಟ್ ಗ್ರೀನ್ ಕೂಡ ಇರುತ್ತೆ, ಮತ್ತು ಇದು ಫ್ರೂಟ್ ಮೇಲೆ ಒಂಥರ ಪ್ಯಾಚಸ್ ಅಥವಾ ಲೈನ್ಸ್ ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಒಂದು ಇದೆ. ಸೊ ಇದು ಫುಲ್ ಡಾರ್ಕ್ ಗ್ರೀನ್ ಇದೆ. ಸೊ ಈ ಥರ ನಿಮಗೆ ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮಗೆ, ಬಟ್ ಫ್ರೂಟ್ ಶೇಪ್ ಯಾವ ಥರ ಇರುತ್ತೆ ಅದನ್ನು ನೀವು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ನಮಗೆ ಇವಾಗ ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಇದು ಸ್ಪಾಂಜ್ ಗಾರ್ಡ್ ಅಂತ ಇದನ್ನು ಕರೀತಾರೆ. ಸೊ ಇದನ್ನು ನೀವು ಪ್ರೆಸ್ ಮಾಡಿ ನೋಡಿದಾಗ ಒಂಥರ ಸ್ಪಾಂಜ್ ಥರ ಇರುತ್ತೆ. ಸೊ ಸ್ವಲ್ಪ ಮೆತ್ತಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಸ್ಪಾಂಜ್ ಗಾರ್ಡ್ ಅಂತ ಕರೀತಾರೆ. ಸೊ ಇದನ್ನು ಕನ್ನಡದಲ್ಲಿ ತುಪ್ಪದ ಹೀರೆಕಾಯಿ ಅಂತ ಕರೀತಾರೆ. ಸೊ ಇದು ಯಾವ ಥರ ನೋಡೋಕ್ಕೆ ಕಾಣುತ್ತೆ ಅಂತ ನೀವು ಒಂದ್ಸಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದು ಫ್ರೂಟ್ ನಿಮಗೆ ಈ ಥರ ಕಾಣುತ್ತೆ, ಗ್ರೀನಿಶ್ ಇರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಲೈನ್ಸ್ ಬಂದಿರುತ್ತೆ. ಸೊ ಇದರಲ್ಲಿ ನಿಮಗೆ ಫ್ರೂಟ್ ಕೂಡ ಇಡ್ಬೋದು ಮತ್ತು ಇದ್ರದ್ದು ಸೀಡ್ ಕೂಡ ಇಡ್ಬೋದು. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಪ್ಲ್ಯಾಂಟ್ ಬಗ್ಗೆ ಇದರಲ್ಲಿ ಜಾಸ್ತಿ ಯೋಚನೆ ಮಾಡಬೇಡಿ, ಯಾಕಂದರೆ ಇದು ಪ್ಲ್ಯಾಂಟ್ದು ಲೀವ್ಸ್ ಇದರಲ್ಲಿ ಕೂಡ ಸೇಮ್ ಇರುತ್ತೆ, ಮತ್ತು ನೀವು ಕುಕುಂಬರಲ್ಲಿ ನೋಡಿದಾಗ ಅಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಗಾರ್ಡ್ಸ್ ಆಗಿರ್ಬೋದು ಮತ್ತು ಕುಕುರ್ ಬೀಟ್ಸ್ ಆಗಿರ್ಬೋದು ಪ್ಲ್ಯಾಂಟ್ಸ್ ನೋಡೋಕ್ಕೆ ಸ್ವಲ್ಪ ಸಿಮಿಲರ್ ಕಾಣುತ್ತೆ. ಅದಕ್ಕೋಸ್ಕರ ಅವರು ಎಕ್ಸಾಮಲ್ಲಿ ಇಡೋದು ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೋಬೇಡಿ. ನಿಮಗೆ ಬೇಕಿದ್ದರೆ ಒಂದ್ಸಲ ಅಷ್ಟೇ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ರೆಡ್ ಗಾರ್ಡ್ ಅಂತ. ಸೊ ಇದನ್ನು ಹೀರೆಕಾಯಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಈ ಒಂದು ಕಾಯಿ ಮೇಲೆ ನಿಮಗೆ ಈ ಥರ ಲೈನ್ಸ್ ಇರುತ್ತೆ ಮತ್ತು ಸ್ವಲ್ಪ ರೆಡ್ಜಸ್ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೋದು. ಸೊ ವಿಡಿಯೋದಲ್ಲಿ ಕೂಡ ನಿಮಗೆ ಕ್ಲಿಯರಾಗಿ ಕಾಣ್ತಿದೆ. ಸೊ ಇಲ್ಲಿ ಕೂಡ ನಿಮಗೆ ಕಾಯಿ ಕೂಡ ಇಡ್ಬೋದು ಮತ್ತು ಇದ್ರದ್ದು ಸೀಡ್ ಕೂಡ ಇಡ್ಬೋದು, ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಲೀವ್ಸ್ ಸಿಮಿಲರ್ ಕಾಣುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಸೊ ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಓಕ್ರಾ ಅಂತ. ಇದನ್ನು ಲೇಡೀಸ್ ಫಿಂಗರ್ ಅಂತ ಕೂಡ ಕರೀತಾರೆ. ಇದನ್ನು ಕನ್ನಡದಲ್ಲಿ ಬೆಂಡೆ ಅಂತ ಕರೀತಾರೆ. ಸೊ ಎಲ್ಲ ಹೆಸರು ನಿಮಗೆ ನೆನಪಿರಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಆಪ್ಷನಲ್ಲಿ ಯಾವ ಥರ ಕೇಳಿರ್ತಾರೆ ಅದು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ಪೇಸ್ ಮುಂದೆ ಎಷ್ಟು ನೇಮ್ ಇರ್ತವೆ, ಸೊ ಅದೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದು ನಿಮಗೆ ಫ್ರೂಟ್ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಈ ಥರ ಗ್ರೀನಿಶ್ ಇರುತ್ತೆ, ಮತ್ತು ನಿಮಗೆ ಫ್ರೂಟ್ ಐಡೆಂಟಿಫೈ ಮಾಡೋದು ಈಸಿ ಅಂತ ಅನ್ಕೋತೀನಿ, ಯಾಕಂದರೆ ನೀವು ಡೇ ಟು ಡೇ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಇದನ್ನು ಯೂಸ್ ಮಾಡಿರ್ತೀರಿ. ಸೊ ಇದರಲ್ಲಿ ನಿಮಗೆ ಫ್ರೂಟ್ ಕೂಡ ಇಡ್ಬೋದು ಮತ್ತು ಸೀಡ್ ಕೂಡ ಇಡ್ಬೋದು.
ನೆಕ್ಸ್ಟ್ ಸ್ಪೆಸಿಮೆನ್ ಬರೋದು ಚಿಲ್ಲಿ ಪ್ಲ್ಯಾಂಟ್ ಅಂತ. ಸೊ ಮೆಣಸಿನಕಾಯಿ ಅಂತಲೂ ಕನ್ನಡದಲ್ಲಿ ಕರಿಬಹುದು. ಸೊ ಈ ಒಂದು ಸ್ಪೆಸಿಮೆನಲ್ಲಿ ನಿಮಗೆ ಗ್ರೀನ್ ಚಿಲ್ಲೀಸ್ ಕೂಡ ಇಡ್ಬೋದು. ಸೊ ಗ್ರೀನ್ ಚಿಲ್ಲಿ ನಿಮಗೆ ಈ ಥರ ಕಾಣುತ್ತೆ, ಕಾಯಿ ಈ ಥರ ಕಾಣುತ್ತೆ, ಮತ್ತು ಡ್ರೈ ಆದಮೇಲೆ ಅಂದರೆ ರೆಡ್ ಕಲರ್ ಆಗಿರುತ್ತಲ್ಲ ಒಣಗಿದ ಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮಗೆ ಗ್ರೀನ್ ಚಿಲ್ಲಿ ಕೂಡ ಇಡ್ಬೋದು ಈ ಥರ, ಅಥವಾ ರೆಡ್ ಚಿಲ್ಲಿ ಕೂಡ ಇಡ್ಬೋದು ಡ್ರೈ ಆದಮೇಲೆ, ಮತ್ತು ಈ ಒಂದು ಚಿಲ್ಲಿದು ಸೀಡ್ಸ್ ಕೂಡ ಇಡ್ಬೋದು. ಮ್ಯಾಕ್ಸಿಮಮ್ ಈ ಮೂರೇ ಸ್ಪೆಸಿಮೆನ್ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಬಟ್ ಒಂದು ವೇಳೆ ನಿಮಗೆ ಪ್ಲ್ಯಾಂಟ್ಸ್ ಇಟ್ಟರೆ ನಿಮಗೆ ಪ್ಲ್ಯಾಂಟ್ಸ್ ಈ ಥರ ಕಾಣುತ್ತೆ, ಲೀವ್ಸ್ ಸ್ವಲ್ಪ ಚಿಕ್ಕ ಇರ್ತವೆ, ಮತ್ತು ಲೀವ್ಸ್ದು ಸೈಜ್ ಆ್ಯಂಡ್ ಶೇಪ್ ಕೂಡ ನೀವು ನೋಡ್ಕೊಳ್ಳಿ ಯಾವ ಥರ ಕಾಣುತ್ತೆ ಅಂತ. ಸೊ ಇದರದ್ದು ಪ್ಲ್ಯಾಂಟ್ ಕೂಡ ಇಡೋದು ಸ್ವಲ್ಪ ಪಾಸಿಬಿಲಿಟಿ ಇದೆ, ಅದಕ್ಕೋಸ್ಕರ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ನಮಗೆ ಬಾಟಲ್ ಗಾರ್ಡ್ ಅಂತ, ಇದನ್ನು ಸೋರೆಕಾಯಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಈ ಒಂದು ಪ್ಲ್ಯಾಂಟ್ದು ಲೀವ್ಸ್ ನೋಡ್ಕೊಳ್ಳಿ ಯಾವ ಥರ ಕಾಣುತ್ತೆ ಅಂತ. ಇದನ್ನು ಕೂಡ ಜಾಸ್ತಿ ಎಕ್ಸಾಮಲ್ಲಿ ಇಡೋಲ್ಲ, ಬಟ್ ನಿಮಗೆ ಇಟ್ಟರೆ ಫ್ರೂಟ್ ಇಡ್ತಾರೆ. ಸೊ ಫ್ರೂಟ್ ನಿಮಗೆ ಈ ಥರ ಕಾಣುತ್ತೆ, ಒಂಥರ ನೋಡೋಕ್ಕೆ ಬಾಟಲ್ ಥರನೇ ಕಾಣುತ್ತೆ, ಇದ್ದು ಶೇಪ್ ಬಾಟಲ್ ಥರ ಇರುತ್ತೆ. ಇದು ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಕಾಯಿ, ಬಟ್ ನಿಮಗೆ ಇದು ಸ್ವಲ್ಪ ಮ್ಯಾಚೂರ್ ಆದಾಗ ಸ್ವಲ್ಪ ಲಾಂಗ್ ಕೂಡ ಆಗ್ಬೋದು. ಬಟ್ ನೀವು ಇದನ್ನಷ್ಟೇ ನೋಡ್ಕೊಳ್ಳಿ, ಇದು ನೋಡೋಕ್ಕೆ ಯಾವ ಥರ ಕಾಣುತ್ತೆ ಹಂಗಂತ. ಸೊ ಇದರಲ್ಲಿ ಕೂಡ ನಿಮಗೆ ಕಾಯಿ ಮತ್ತು ಸೀಡ್ ಇಡೋದು ಚಾನ್ಸಸ್ ಇರುತ್ತೆ. ಸೊ ಎರಡನ್ನೂ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಸೌತೆಕಾಯಿ ಅಂತ, ಕುಕುಂಬರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಸೌತೆಕಾಯಿ ನಿಮಗೆ ಈ ಥರ ಕಾಣುತ್ತೆ, ಮತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೌತೆಕಾಯಿ ಯಾವ ಥರ ಇರುತ್ತೆ ಹಂಗಂತ. ಸೊ ಇಲ್ಲಿ ಕೂಡ ನಿಮಗೆ ಸೌತೆಕಾಯಿ ಇದು ಫ್ರೂಟ್ ಆಗಿರ್ಬೋದು ಮತ್ತು ಇದ್ರದ್ದು ಸೀಡ್ ಆಗಿರ್ಬೋದು, ಎರಡೂ ಕೂಡ ಎಕ್ಸಾಮಲ್ಲಿ ಇಡೋದು ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಇದ್ರದ್ದು ಪ್ಲ್ಯಾಂಟ್ ಈ ಥರ ಕಾಣುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಇಟ್ಕೊಳ್ಳಿ. ಸೊ ಇಲ್ಲಿ ಕೂಡ ನಿಮಗೆ ಪಾಸಿಬಿಲಿಟಿ ಕಡಿಮೆ ಇರುತ್ತೆ, ಈ ಒಂದು ಲೀವ್ ಸ್ಯಾಂಪಲ್ ಆಗಿರ್ಬೋದು ಮತ್ತು ಪ್ಲ್ಯಾಂಟ್ ಸ್ಯಾಂಪಲ್ ಆಗಿರ್ಬೋದು ಎಕ್ಸಾಮಲ್ಲಿ ಇಡೋದು ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ನಿಮಗೆ ಫ್ರೂಟ್ ಇಡ್ಬೋದು ಅಥವಾ ಸೀಡ್ ಇಡ್ಬೋದು. ಸೊ ಇದು ಕೂಡ ವಾಟರ್ ಮೆಲನ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಫಸ್ಟ್ ಟೈಮ್ ಒಂದು ಸ್ಪೆಸಿಮೆನ್ ತೋರಿಸಿದ್ದೆ, ಅದು ಒಂಥರ ಡಾರ್ಕಿಶ್ ಗ್ರೀನ್ ಇತ್ತು, ಬಟ್ ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ, ಮತ್ತು ಒಂಥರ ಫ್ರೂಟ್ ಮೇಲೆ ಲೈನ್ಸ್ ಬಂದಿರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಎರಡರಲ್ಲಿ ಒಂದು ಇಡೋದು ಚಾನ್ಸಸ್ ಇರುತ್ತೆ, ಮತ್ತು ಇದ್ದದ್ದು ಸೀಡ್ ಕೂಡ ಇಡ್ಬೋದು. ಮತ್ತು ಹಾಗೆಯೇ ಪ್ಲ್ಯಾಂಟ್ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಕಾಣುತ್ತೆ ಹಂಗಂತ. ಸೊ ಇವಾಗ ನಾನು ನನ್ನ ಸುತ್ತಮುತ್ತ ಇರೋದು ಎಷ್ಟು ಸ್ಪೆಸಿಮೆನ್ ಇರುತ್ತೆ ಅದನ್ನು ತೋರಿಸಿದ್ದೀನಿ. ಸೊ ಇದನ್ನು ಬಿಟ್ಟು ಇನ್ನು ಟೊಮ್ಯಾಟೊ ಪ್ಲ್ಯಾಂಟ್ಸ್ ಒಂದಿದೆ ಮತ್ತು ಮಸ್ಕ್ ಮೆಲನ್ ಒಂದಿದೆ, ಬಟ್ ಅದನ್ನು ಇವಾಗ ತೋರ್ಸೋಕ್ಕಾಗಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನೀವು ಬೇಕಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು ಟೊಮ್ಯಾಟೊ ಮತ್ತು ಮಸ್ಕ್ ಮೆಲನ್, ಅದರದ್ದು ಫ್ರೂಟ್ ಆಗಿರ್ಬೋದು ಮತ್ತು ಸೀಡ್ ಆಗಿರ್ಬೋದು ಯಾವ ಥರ ಕಾಣುತ್ತೆ ಹಂಗಂತ. ಸೊ ಇವಾಗ ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನಿಮ್ಮ ಕೆಲಸ ಇರುತ್ತೆ ಏನಂದರೆ, ಇದುವರೆಗೂ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇದುವರೆಗೂ ಕೊಟ್ಟ ಇನ್ಫಾರ್ಮೇಷನ್ನಿಂದ ನಿಮಗೆ ಏನೂ ಯೂಸ್ ಆಗಿಲ್ಲ ಮತ್ತು ನಿಮ್ಮ ಟೈಮ್ ವೇಸ್ಟ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಡಿಸ್ಲೈಕ್ ಕೂಡ ಮಾಡ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಮತ್ತು ಹಾಗೆಯೇ ಒಂದು ವೇಳೆ ನಿಮಗೆ ಇದೇ ಥರ ಫ್ರೀ ಗೈಡೆನ್ಸ್ ಮತ್ತು ಹೆಲ್ಪ್ ನಮ್ಮಿಂದ ಬೇಕು ಅಂತ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಲೆಸ್ ದ್ಯಾನ್ 1 ಸೆಕೆಂಡ್ ಬೇಕಾಗುತ್ತೆ, ಮತ್ತು ಇದು ಫ್ರೀ ಕೂಡ ಇರುತ್ತೆ. ಹಾಗೆಯೇ ಈ ವಿಡಿಯೋನ ನಿಮ್ಮ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡಿ, ಅವರು ಕೂಡ ಇದರದ್ದು ಯೂಸ್ ತೊಗೋತಾರೆ. ಇದನ್ನು ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ಇದೇ ಥರ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ ಬಗ್ಗೆ ಫ್ರೀ ವಿಡಿಯೋಸ್ ಬೇಕು, ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ.